ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ಲೇವರ್ ಬೈ ಸ್ನೇಹಾಗೆ ಸ್ವಾಗತ. ಇವತ್ತು ನಾನು ಮುಂಜಾನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಲಿಕತ್ತೀನಿ. ಅಂದರೆ ಇವತ್ತು ದ್ವಾದಶಿ ಅದಲ್ಲ, ಸೊ ನಾನು ಬೆಳಗ್ಗೆ ಅಡುಗೆಯಿಂದನೇ ಸ್ಟಾರ್ಟ್ ಮಾಡ್ಲಿಕತ್ತೀನಿ. ನಾನಿಲ್ಲಿ ಫಸ್ಟಿಗೆ ತೊಗರಿಬೇಳೆ ಬೇಯಿಸ್ಲಿಕ್ಕೆ ಇಟ್ಟಿನಂತೆ. ತೊಗರಿಬೇಳೆ ಬೇಯ್ತನ ನಾನೆಲ್ಲ ಪಲ್ಯ ಅದೆಲ್ಲ ಹೆಚ್ಚಿಟ್ಕೊತೀನಂತ. ಈಗ ಬ್ಯಾಳೆ ಬೆಂದಾದ್ಮೇಲೆ ನಾನು ಈ ಫಸ್ಟಿಗೆ ಮುದ್ದೆ ಪಲ್ಯ ಮಾಡ್ಲಿಕತ್ತೀನಿ. ಮುದ್ದೆ ಪಲ್ಯ ಮಾಡಲಿಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿನಿ. ಜೀರಿಗೆ ಸಾಸಿವೆ ಚಟಪಟ ಆದಮೇಲೆ ಸ್ವಲ್ಪ ಶೇಂಗಾ ಹಾಕ್ಲಿಕತ್ತೀನಿ. ನಮ್ಮ ಸ್ವಲ್ಪ ಮುದ್ದೆ ಪಲ್ಯ ಒಳಗೆ ಶೇಂಗಾ ಸೇರ್ತದೆ ಅಂಥೇಳಿ ಹಾಕ್ಲಿಕತ್ತೀನಿ. ನಿಮ್ಗೆ ಅದು ಸೇರಲಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಆಮೇಲೆ ನಾನಿಲ್ಲೇ ಹಸಿಮೆಣ್ಸಿನ್ಕಾಯಿ ಹಾಕ್ಲಿಕತ್ತೀನಿ. ಹಸಿಮೆಣ್ಸಿನ್ಕಾಯಿ ಬೇಡಪ್ಪ ಅಂತಂದ್ರೆ ಕೆಂಪು ಮೆಣಸಿನ್ಕಾಯಿ ಅಥವಾ ಖಾರ ಪುಡಿನೂ ಹಾಕ್ಕೋಬೋದು. ನಾನಿಲ್ಲೇ ತೊಳೆದ ಸಣ್ಣಗೆ ಹೆಚ್ಚಿಟ್ಟಿದ ಮೆಂತ್ಯ ಪಲ್ಯ ಹಾಕ್ಲಿಕತ್ತೀನಿ. ಇಲ್ಲಿ ಮೆಂತ್ಯ ಪಲ್ಯದ ಬದಲಿಗೆ ನೀವು ಪಾಲಕ್ ಪಲ್ಯ, ಸಬ್ಬಸಿಗೆ ಪಲ್ಯ ಯೂಸ್ ಮಾಡ್ಬೋದು. ಆಮೇಲೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೆಂದಿದ್ದ ಬ್ಯಾಳೆ ಹಾಕ್ಲಿಕತ್ತೀನಿ. ಕೆಲವೊಬ್ರು ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ತಾರೆ ಗಟ್ಟಿ ಆಗಲಿ ಅಂತ ಹೇಳಿ. ನೀವು ಬ್ಯಾಳೆ ಚೆಂದಾಗಿ ಬೆಂದಿದ್ದು ಅಂತಂದ್ರೆ ಕಡಲೆ ಹಿಟ್ಟು ಅದನ್ನು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಚೆಂದಾಗಿ ಇಲ್ಲ ಅಂದರೆ ಮೆಂತ್ಯ ಪಲ್ಯ ಎಲ್ಲ ಬ್ಯಾಳೆ ಜೊತೆ ಮಿಕ್ಸ್ ಆಗಲಿಲ್ಲ ತನಕ ಬೇಯಿಸಿ ನಾನೆಲ್ಲ ಗ್ಯಾಸ್ ಆಫ್ ಮಾಡಿರ್ತೀನಿ. ಗ್ಯಾಸ್ ಆಫ್ ಮಾಡಿದ ಮೇಲೆ ಒಂದು 30 ಸೆಕೆಂಡ್ಸ್ಲಿಂದ 1 ನಿಮಿಷ ತನಕ ಬಿಟ್ಟು ಆಮೇಲೆ ನಿಂಬೆಹಣ್ಣು ಹಿಂಡ್ಲಿಕತ್ತೀನಿ. ನಂದು ಐರನ್ ಕಡಾಯಿ ಇರೋದ್ರಿಂದ ನಾನು ನಿಂಬೆಹಣ್ಣು ಹಿಂಡಿದ ಮೇಲೆ ಅದು ಜಂಗ್ ಬಿಡ್ತದಂತ ತಿಳ್ಕೊಂಡು ನಾನು ಬೇರೆ ಸ್ಟೀಲ್ ಬುಟ್ಟಿ ಒಳಗೆ ಮುದ್ದೆ ಪಲ್ಯ ತೆಗಿಲಿಕತ್ತೀನಿ. ನಾನಿಲ್ಲೇ ಕಗ್ಗು ಟೊಮೆಟೊ ಚಟ್ನಿ ಮಾಡ್ಲಿಕತ್ತೀನಿ. ಅದಕ್ಕೊಂದು ಕಡಾಯಿ ಇಟ್ಟೀನಿ. ಕಡಾಯಿ ಒಳಗೆ ಒಂದು ಚಮಚದಷ್ಟು ಎಳ್ಳು ಹುರ್ಕೊಂಡು ಅದು ಪುಡಿ ಮಾಡಿ ಇಟ್ಕೊತೀನಂತ. ನೀವು ಕಡೆ ಒಂದು ವೇಳೆ ಎಳ್ಳಿನ ಪುಡಿ ಇತ್ತಂದ್ರೆ ನೀವು ಇದು ಸ್ಟೆಪ್ ಸ್ಕಿಪ್ ಮಾಡ್ಬೋದು. ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿನಿ ನಾನು. ಆಮೇಲೆ ಒಂದು 8-10 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಲಿಕತ್ತೀನಿ. ಸ್ವಲ್ಪ ಚೆಂದಾಗಿ ಕಲರ್ ಚೇಂಜ್ ಆಗುತ್ತೆ ನಾ ಬಾಡಿಸಿ ಆಮೇಲೆ ಹೆಚ್ಚಿಟ್ಕೊಂಡಿದ್ದೆ ಕಾಯಿ ಟೊಮೆಟೊ ಹಾಕ್ಲಿಕತ್ತೀನಿ. ಒಂದು ಟೊಮೆಟೊ ಜವಾರಿ ಇದ್ದು ಅಂತಂತಂದ್ರೆ ಭಾಳ ಹುಳಿ ಇರ್ತಾವೆ, ಅದಕ್ಕೆ ಮೆಣ್ಸಿನ್ಕಾಯಿ ಜಾಸ್ತಿ ಹಾಕಬೇಕಾಗ್ತದೆ. ಇಲ್ಲ ನಿಮ್ದು ಹೈಬ್ರಿಡ್ ಟೊಮೆಟೊ ಇದ್ದು ಅಂದರೆ ಮೆಣ್ಸಿನ್ಕಾಯಿ ಭಾಳ ಹಾಕೋ ಅವಶ್ಯಕತೆ ಇಲ್ಲ. ಆಮೇಲೆ ನಾನಿಲ್ಲಿ ಒಂದು 4-5 ಹೆಸರಿನಷ್ಟು ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಚೆಂದಾಗ ಬಾಡಿಸಿ ಈಗ ಆರ್ಲಿಕ್ಕೆ ಇಡ್ತೇನಂತ. ಅದು ಆರಿದ್ಮೇಲೆ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕೊಳ್ಳೋಣಂತ. ನಾನು ಎಳ್ಳು ಪುಡಿ ಇರಲಿಲ್ಲಂತೆ ಫಸ್ಟ್ ಎಳ್ಳು ಪುಡಿ ಮಾಡಿಕೊಂಡೆ. ಆಮೇಲೆ ಅದು ತಾಳ್ಸಿದ್ದೆ ಟೊಮೆಟೊ ಅದೆಲ್ಲ ಅದ್ರ ಮಿಕ್ಸ್ ಮಾಡ್ಲಿಕತ್ತೀನಿ. ನೀವು ಇಡೀ ಎಳ್ಳು ಹಾಕಿದ್ರೆ ಏನಾಗ್ತದೆ ಅದ್ರ ಜೊತೆ ಟೊಮೆಟೊ ಜೊತೆ ಸಣ್ಣ ಆಗೋದಿಲ್ಲ. ನಾನು ಅದಕ್ಕೆ ಪುಡಿ ಮಾಡಿ ಇಟ್ಕೊಂಡೇನಿ ಫಸ್ಟಿಗೆ ನಾನು. ಆಮೇಲೆ ಒಂಚೂರು ಉಪ್ಪು ಮತ್ತು ಸ್ವಲ್ಪ ಶೇಂಗಾದ ಪುಡಿ ಹಾಕಿ. ಶೇಂಗಾದ ಪುಡಿ ಭಾಳ ಹಾಕಬೇಡ್ರಿ, ಭಾಳ ಹಾಕಿದ್ರೆ ಭಾಳ ಗಟ್ಟಿ ಆಗ್ಬಿಡ್ತದೆ. ಅದು ಒಂಚೂರು ಕ್ರಂಚಿ ಇದ್ರೆ ಚಲೋ ಹತ್ತದ. ಆಮೇಲೆ ಅದಕ್ಕೆ ಒಗ್ಗರಣೆ ಮಾಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕಿನಿ, ಸ್ವಲ್ಪ ಹಿಂಗೆ ಮತ್ತು ಕರಿಬೇವು ಹಾಕಿ ಹಾಕ್ಲಿಕತ್ತೀನಿ. ನೋಡ್ರಿ ನಮ್ಮ ಚಟ್ನಿ ರೆಡಿ ಆಯ್ತು. ಈಗ ನಾನಿಲ್ಲೇ ನನಗೆ ಜಾಸ್ತಿ ಯಾರು ಸ್ವೀಟ್ ಏನೋ ತಿನ್ನೋಂಗಿಲ್ಲ. ಆ್ಯಕ್ಚುಲಿ ನಾನು ಬೇರೆ ಯಾವ್ದಾರು ಪಾಯಸ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಅದಕ್ಕೆ ಲಾಸ್ಟ್ ಮೂಮೆಂಟ್ನಾಗ ಜಸ್ಟ್ ಒಂದು ನೆಲ್ಲಿತದೆ ಇರಲಿ ಅಂತ ಅಂದ್ಕೊಂಡು ನಾನು ಇಲ್ಲೇ ಅವಲಕ್ಕಿ ಪಾಯಸ ಮಾಡ್ಲಿಕತ್ತೀನಂತ. ಅವಲಕ್ಕಿ ಅಂದ್ರೆ ಯೂಶ್ವಲಿ ಎಲ್ಲರ ಮನ್ಯಾಗ ಇದ್ದೇ ಇರ್ತಾವೆ. ಆಮೇಲೆ ಇದು ಅವಲಕ್ಕಿ ಪಾಯಸ ಮಾಡ್ಲಿಕ್ಕೆ ಭಾಳ ಹೊತ್ತನ ಏನು ಬೇಕಾಗಿಲ್ಲ, ಒಂದು 4-5 ನಿಮಿಷನಾಗ ಪಾಯಸ ರೆಡಿ ಆಗ್ತದೆ. ನಾನಿಲ್ಲಿ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಅದ್ರಾಗ ಒಂದು ಅರ್ಧ ಬಟ್ಲದಷ್ಟು ಅವಲಕ್ಕಿ ಹಾಕ್ಕೊಂಡೇನೆ ಚೆಂದಾಗ ತುಪ್ಪದಾಗ ಕರ್ಕೊಳಿಕತ್ತೀನಿ. ಆಮೇಲೆ ಒಂದು ಸೈಡಿಗೆ ಒಂದು ಪಾತ್ರೆ ಒಳಗೆ ಹಾಲು ಹೆಸರಿಟ್ಟೇನೆ ನಾನು. 1-2 ಒಟಗದಷ್ಟು ಇಟ್ಟೇನೆ. ಅದಕ್ಕೆ ಅವು ಕರ್ದಿದ್ದು ಅವಲಕ್ಕಿ ಹಾಕಿ ನಾನು ನಮ್ಮ ಮನ್ಯಾಗ ಒಂದು ಸ್ವಲ್ಪ ಪೇಡೆ ಇತ್ತು, ಅದಕ್ಕೆ ನಾನು ಒಂದು ಪೇಡೆ ಹಾಕಿನಿ. ನೀವು ಪೇಡೆ ಇದ್ದರೆ ಹಾಕ್ಬೋದು, ಇಲ್ಲಾಂದ್ರೆ ಅದು ಸ್ಕಿಪ್ ಮಾಡ್ಬೋದು. ಇಲ್ಲ ಕೆನೆ ಏನಾರ ಇತ್ತಂದರೆ ಕೆನೆನೂ ಹಾಕಿ ನಡೀತದೆ. ಒಂದು 3-4 ಚಮಚದಷ್ಟು ಸಕ್ಕರೆ ಹಾಕಿನ. ಅಂದರೆ ಜಾಸ್ತಿ ಸ್ವೀಟ್ ಏನು ಮಾಡಿಲ್ಲ ನಾನು, ಲೈಟಾಗಿ ಸ್ವೀಟ್ ಇರಲಿ ಅಂತ ಅಂದ್ಕೊಂಡೆ. ಆಮೇಲೆ ಲಾಸ್ಟಿಗೆ ಒಂಚೂರು ಏಲಕ್ಕಿ ಪುಡಿ ಹಾಕಿ ನಮ್ದು ಪಾಯಸ ರೆಡಿ ಆಯಿತು. ನೋಡಿರಿ, ಭಾಳ ಟೈಮ್ ತೊಗೊಂಡ್ರೆ ಒಂದು 5 ನಿಮಿಷ ಹೋಗ್ತದೆ. ಅದಕ್ಕಿಂತ ಜಾಸ್ತಿ ಅಂತೂ ಪಾಯಸಕ್ಕೆ ಟೈಮ್ ತೊಗೊಳ್ಬೇಡಿ, ಚಾನ್ಸೇ ಇಲ್ಲ. ಬರೀ ಚಪಾತಿ ಮಾಡೋಂತ ಪಲ್ಯ ರೆಡಿ ಆಯಿತು, ಪಾಯಸ ರೆಡಿ ಆಯಿತು, ಚಟ್ನಿ ರೆಡಿ ಆಯಿತು. ನಾನೆಲ್ಲ ಒಂದು ಕಡೆ ಕುಕ್ಕರ್ ಹಚ್ಚೀನಿ, ಒಂದು ಕಡೆ ಚಪಾತಿ ಮಾಡ್ಲಿಕತ್ತೀನಿ. ನನ್ನದೆಲ್ಲ ವಿಡಿಯೋಸ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿರಿ. ಮತ್ತು ಯಾರು ಇಲ್ಲ ತನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ ಸಬ್ಸ್ಕ್ರೈಬ್ ಮಾಡಿರಿ. ಅಥವಾ ದ್ವಾದಶಿಗೆ ನಿಮ್ಮ ಮನೆ ಒಳಗೆ ಅಡುಗೆ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಲಿಕ್ಕೆ ಮರಿಬೇಡ್ರಿ. ಬರೀ ಪಟ ಊಟ ಮಾಡೋಣ ಅಂತ
ನಾನು ಇವತ್ತು ಆದಷ್ಟು ಎಲ್ಲ ಊಟ ಜಲ್ದಿ ಆಗಿದೆ, ಊಟ ಕೆಲಸ ಎಲ್ಲ ಜಲ್ದಿ ಆಗಿದೆ. ಅದಕ್ಕೆ ನಂಗೊಂದು ಸ್ವಲ್ಪ ಆರ್ಡ್ರ್ ಇದ್ದು ಅಂದರೆ ಅಲಿಗೇಟ್ರ್ ಕ್ಲಿಪ್ಸ್ ಇರ್ತಾವಲ್ಲ, ಆ ಕ್ಲಿಪ್ಸದ ಅದಕ್ಕೆ ನಾನೆಲ್ಲ ರೆಡಿ ಮಾಡೀನಿ. ಇದು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ನಿಮ್ಗೆ ಏನಾರ ಬೇಕಾಗಿತ್ತು ಅಂತಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಟಿರ್ತೀನಿ ಅಂತ ಅಲ್ಲಿ ಅಲ್ಲಿ ಡಿ ಎಮ್ ಮಾಡಿ ಕೇಳ್ಬೋದು ನಿಮ್ಗೆ. ಆಮೇಲೆ ನಾನಿಲ್ಲಿ ಮಧ್ಯಾಹ್ನದಾಗೇನೆ ಅಕ್ಕಿ ನೆನೆಸಿಟ್ಟಿದ್ದೆ, ಬರೀ ಅಕ್ಕಿ ಅಷ್ಟೇ, ರೇಷನ್ ಅಕ್ಕಿ ಇರ್ತಾವಲ್ಲ ಅವ ಒಂದು 2 ಗ್ಲಾಸ್ನಷ್ಟು ನೆನೆಸಿಟ್ಟಿದ್ದೆ. ನಾನು ಸಂಜೆನ ಇವತ್ತು ಬರೋಳಗೆ ನೀರು ದೋಸೆ ಮಾಡ್ಲಿಕ್ಕತ್ತೀನಿ. ಅದಕ್ಕೆ ಒಂದು 3-4 ಚಮಚದಷ್ಟು ಅಥವಾ ಒಂದು 1/4 ಗ್ಲಾಸ್ನಷ್ಟು ಹಸಿ ಕಾಯಿ ಇರ್ತದಲ್ಲ, ಕೊಬ್ಬರಿ, ಅದು ಹಾಕ್ಲಿಕ್ಕತ್ತೀನಿ. ಹಾಕಿ ಚೆಂದಾಗಿ ರುಬ್ಕೊಳ್ಳೋಣಂತ. ಆಮೇಲೆ ಇದು ನೀರು ದೋಸೆ ಭಾಳ ಲಘುನೂ ಆಗ್ತಾವೆ. ಆಮೇಲೆ ಅದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಂಗಿಲ್ಲ. ನಮ್ಮ ಮನೆಗಂತೂ ಎಲ್ಲರಿಗೂ ನೀರು ದೋಸೆ ಭಾಳ ಸೇರ್ತಾವೆ. ಆಮೇಲೆ ಪೂರ್ತಿ ಸಣ್ಣ ಅಂದ್ರೆ ಫುಲ್ ಸಣ್ಣ ರುಬ್ಕೋರಿ ಅಕ್ಕಿ, ಒಂಚೂರು ಅದ್ರೊಳಗೆ ರವ ಅಂದ್ರೆ ತರಿ ಇಡ್ಲಿಕ್ಕೆ ಹೋಗ್ಬ್ಯಾಡ್ರಿ. ಕೆಲವೊಬ್ಬರು ಉಳ್ದಿದ್ದು ಅನ್ನನೂ ಇದ್ರ ಜೊತೆ ಮಿಕ್ಸ್ ಮಾಡ್ತಾರೆ. ನಾನು ಬರೀ ಅಕ್ಕಿ ಮತ್ತು ಹಸಿ ಕೊಬ್ಬರಿ ಅಷ್ಟೇ ಮಿಕ್ಸ್ ಮಾಡ್ಲಿಕ್ಕತ್ತೀನಿ. ಈಗ ನೋಡ್ರಿ ನಾನು ಎಲ್ಲ ರುಬ್ಕೊಂಡೆ. ಒಂದು 2 ವಾಟಗಾದಷ್ಟು ಹಾಕಿದ್ರೆ ಸಾಕು, 4-5 ಮಂದಿ ಈಸಿಯಾಗಿ ತಿನ್ಬೋದು. ಭಾಳ ಮಂದಿಗೆ ನೀರು ದೋಸೆ ಇಷ್ಟ ಆಗ್ತಿರ್ತಾವೆ, ಅದು ಮಾಡ್ಲಿಕ್ಕೆ ಬರ್ತಿರಂಗಿಲ್ಲ. ನಾ ತೋರಿಸ್ಲಿಕ್ಕತ್ತೀನಿಲ್ಲ, ಆ ರೀತಿ ಮಾಡಿ ನೋಡ್ರಿ. ಈಸಿನೂ ಆಗಿರ್ತಾವೆ ಮತ್ತು ಟೇಸ್ಟಿನೂ ಆಗಿರ್ತಾವೆ. ಅದೊಂದು ಸ್ವಲ್ಪ ಉಪ್ಪು ಹಾಕೀನಿ ನಾನು. ಜಾಸ್ತಿ ಉಪ್ಪು ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ರಾಗ ಭಾಳ ಉಪ್ಪು ಆಗ್ಬಿಡ್ತಾವೆ. ಆಮೇಲೆ ಕೆಲವೊಬ್ಬರಿಗೆ ನೀರು ದೋಸೆಗೆ ನೀರೇ ಎಷ್ಟು ಹಾಕ್ಬೇಕಂತ ಗೊತ್ತಾಗ್ತಿರಂಗಿಲ್ಲ. ಯಾಕಂದ್ರೆ ಅದು ಭಾಳ ಗಟ್ಟಿ ಆದ್ರೂ ದೋಸೆ ಚಲೋ ಬರೋಂಗಿಲ್ಲ, ಭಾಳ ನೀರಾದವು ಅಂದ್ರೂ ಚಲೋ ಬರೋಂಗಿಲ್ಲ. ಅದೊಂದು ಕರೆಕ್ಟ್ ಕನ್ಸಿಸ್ಟೆನ್ಸಿನಾಗ ನೀವು ಹಿಟ್ಟು ಮಾಡ್ಕೊಳ್ಳೋದು. ಯಾಕಂದ್ರೆ ಈ ನೀರು ದೋಸೆ ಮಾಡೋದ್ರಾಗ ಹಿಟ್ಟು ರೆಡಿ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಪ್ರೊಸೆಸ್, ಅಂದ್ರೆ ಒಂದು ಕರೆಕ್ಟ್ ಪ್ರೊಸೆಸ್ ಇರ್ತದೆ. ಅದೇ ರೀತಿ ಮಾಡ್ಕೊಂಡ್ರಷ್ಟೇ ಚಲೋ ಬರ್ತಾವೆ. ನೋಡಿರಿ, ಸೌಂಡಿಗೆ ಈ ಥರ ಲೈನ್ ಬೀಳೋ ಥರ ನೀವು ಹಿಟ್ಟು ಮಾಡ್ಕೊಂಡ್ರೆ ಸಾಕು. ನೀವು ಜಾಸ್ತಿ ನೀರು ಹಾಕ್ಕೊಂಡ್ರಿ ಅಂದರೆ ಈ ಥರ ಲೈನ್ ಬೀಳೋಂಗಿಲ್ಲ. ನೀವು ಆದಷ್ಟು ಮೊದಲು ಸ್ವಲ್ಪ ಗಟ್ಟಿನೇ ಇಟ್ಕೊರಿ, ನೋಡ್ಕೊಂಡು ನೀರು ಮಾಡ್ಕೊಳ್ಳಿಕ್ಕೆ ಬರ್ತದೆ. ಅದ್ರ ಜೊತೆಯಲ್ಲಿ ನಾನು ಕಾಯಿ ಚಟ್ನಿ ಮಾಡ್ಲಿಕ್ಕತ್ತೀನಿ. ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಕೊಬ್ಬರಿ ಜೊತೆ, ಯಾಕಂದ್ರೆ ನಮ್ಮ ಮೆಣ್ಸಿನ್ಕಾಯಿ ಭಾಳ ಖಾರವ. ಆಮೇಲೆ ಸ್ವಲ್ಪ ಶುಂಠಿ ಕೊತ್ತಂಬರಿ ಹಾಕ್ತೀನಿ, ಒಂದು ಸ್ವಲ್ಪ ಪುಟಾಣಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಚಟ್ನಿ ಮಾಡ್ಕೊಳಕತ್ತೀನಿ. ಇದ್ರ ಜೊತೆ ಒಂದು ಸ್ವಲ್ಪ ಗಟ್ಟಿ ಚಟ್ನಿ ಇದ್ರೆ ಚಲೋ ಆಗ್ತದೆ. ಜಾಸ್ತಿ ನೀರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಚಟ್ನಿ. ಬೇಕಂದ್ರೆ ಇದ್ರ ಜೊತೆ ಯಾವ್ದಾರ ಗ್ರೇವಿ ಪಲ್ಯಗಳು ಇರ್ತಾವಲ್ಲ ಅದನ್ನ ಮಾಡ್ಕೋಬೋದು. ಮತ್ತು ನಾನಿಲ್ಲೇ ಹಂಚಿಗೆ ಎಣ್ಣೆ ಹಚ್ಲಿಕ್ಕಂತ ಅರ್ಧ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನೆ, ಅದರಿಂದ ಹಚ್ಚಿದ್ರೆ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ. ಕೆಲವೊಂದು ಕಡೆ ಅದು ಬ್ರಷ್ ಇರ್ತದೆ, ಆ ಬ್ರಷಿಂದ ಹಚ್ಬೋದು. ನೋಡಿ, ನಾನು ಈಗ ನೀರು ದೋಸೆ ಮಾಡಿದ್ದು ಒಂದು ಈಸಿ ಮೆಥಡ್ ತೋರಿಸ್ಲಿಕ್ಕೆ. ಕೆಲವೊಂದು ಸೌಂಡ್ಲಿಂದ ಹಾಕಿದ್ರೆ ಒಂದೊಂದು ಕಡೆ ಭಾಳಷ್ಟು ಬೀಳ್ತದೆ, ಒಂದೊಂದು ಕಡೆ ಕಮ್ಮಿ ಬೀಳ್ತಿರ್ತದೆ, ಭಾಳ ಗ್ಯಾಪ್ ಆಗ್ತಿರ್ತದೆ. ಅದರಿಂದ ನಾವು ಈಗ ನಾನು ಮಾಡಿ ತೋರಿಸಿಲ್ಲ ಆ ಥರ ಮಾಡಿ ನೋಡ್ರಿ, ನಮ್ಗೆ ಕರೆಕ್ಟಾಗಿ ದೋಸೆ ಬರ್ತದೆ. ಅದಕ್ಕೆ ನಾನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಮುಚ್ಚಿ 1 ನಿಮಿಷ ಅಷ್ಟು ಬೇಯಿಸಿದ್ರೆ ಸಾಕು. ನೋಡಿ, ದಂಡಿಗೆಲ್ಲ ತಾನೇ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗ್ತದೆ. ಜಾಸ್ತಿ ಏನು ಬೇಯಿಸ್ಲಿಕ್ಕೆ ಹೋಗ್ಬೇಡ್ರಿ, ಜಾಸ್ತಿ ಬೇಯಿಸಿದ್ರೆ ಏನಾಗ್ತದೆ, ಕಲರ್ ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಕ್ರಿಸ್ಪಿ ಆಗಿಬಿಡ್ತಾವೆ ಅವು. ಸೊ ನೀವು ದಂಡಿ ಬಿಟ್ಕೊಂಡ್ರೆ ಸಾಕು, ತೆಗೆದು ಬಿಡ್ರಿ. ಈಗ ನೋಡ್ರಿ, ನಮ್ದು ಬಿಸಿ ಬಿಸಿ ನೀರು ದೋಸೆ ರೆಡಿ ಆಯಿತು. ಇದು ನಾನು ಪಲ್ಯ ಮೊದಲೇ ಮಾಡಿಟ್ಟಿದ್ವಿ, ಅದನ್ನ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ನಾನು ಚಟ್ನಿದಷ್ಟು ತೋರಿಸ್ತೇನೆ. ಬರ್ರಿ, ಬಿಸಿ ಬಿಸಿ ನೀರು ದೋಸೆ ಪಲ್ಯ ಮತ್ತು ಚಟ್ನಿ ಜೊತೆ ತಿನ್ನೋಣ ಅಂತ. ಈ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.